ಏನು ಮ್ಯಾಚ್ ಮಾರಾಯ. ಎಲ್ಲರಿಗೂ ನಮಸ್ಕಾರ. ಇವತ್ತು RCB ತನ್ನ ಪಂದ್ಯವನ್ನ ಕೊನೆಯ ಓವರ್ನಲ್ಲಿ ಪ್ರಕೃತಿಯ ಮಡಿಲಿಗೆ ಸಮರ್ಪಣೆ ಮಾಡಿಬಿಡ್ತು. ಯಾಕಂದ್ರೆ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಬೆಂಕಿ ಬ್ರಹ್ಮಾಸ್ತ್ರಗಳು RCBಯ ಎಲ್ಲ ಬೌಲರ್ಗಳು ಅದ್ಭುತವಾಗಿನೇ ಮಾಡ್ಕೊಂಡು ಬಂದ್ರು. ಇವತ್ತು RCB ಒಳ್ಳೆಯ ಶುಭಾರಂಭವನ್ನ ಪಡೆಯಿತು. ಇವತ್ತಿನ ವಿಶೇಷತೆ ಏನೆಂದರೆ, ನಮ್ಮ RCB ಯಾಕೆ ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ ಅಂತಂದ್ರೆ, ಇವತ್ತು ನಮ್ಮ ರೆಡ್ ಆರ್ಮಿ ಗ್ರೀನ್ ಆರ್ಮಿಯಾಗಿ ಆಟ ಆಡುತ್ತೆ. ಯಾಕಂದ್ರೆ ಪ್ರಕೃತಿಯ ಒಂದು ಸೊಬಗನ್ನ, ಪ್ರಕೃತಿಯ ಒಂದು ರಕ್ಷಣೆಗಾಗಿ ಇವತ್ತು ನಮ್ಮ RCB ಗ್ರೀನ್ ಜೆರ್ಸಿಯೊಂದಿಗೆ ಪ್ರತಿ ವರ್ಷದಂತೆ ಇಡೀ ಸೀಸನ್ನಲ್ಲಿ ಒಂದು ಪಂದ್ಯವನ್ನ RCB ಗ್ರೀನ್ ಜೆರ್ಸಿ ಹಾಕಿಕೊಂಡು ಆಡುತ್ತೆ. ಈ ಗ್ರೀನ್ ಜೆರ್ಸಿ ಯಾವುದರಿಂದ ಮಾಡಿರ್ತಾರೆ ಅಂತಂದ್ರೆ, ನಾವು ಸ್ಟೇಡಿಯಂನಲ್ಲಿ ಬಿಸಾಕಿದಂತ ವೇಸ್ಟ್ಗಳನ್ನ, ಬಾಟಲ್ಗಳನ್ನ ಬಳಸಿ ಅವುಗಳನ್ನೆಲ್ಲ ಕರಗಿಸಿ ಒಂದು ಗ್ರೀನ್ ಜೆರ್ಸಿಯನ್ನ ಪ್ರಾರಂಭ ಮಾಡಿ, ಒಂದು ಗೋ ಗ್ರೀನ್ ಅಂತ ಹೇಳಿ ಪ್ರಕೃತಿಗೋಸ್ಕರನೇ, ಪ್ರಕೃತಿಯ ರಕ್ಷಣೆಗಾಗಿ ಒಂದು ಪಂದ್ಯವನ್ನ ಯಾವುದಾದ್ರೂ ಒಂದು ತಂಡ ಮಾಡುತ್ತೆ ಅಂದ್ರೆ ಅದು RCB ಮಾತ್ರ. ಇವತ್ತು RCB ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಅನ್ನ ಪ್ರಾರಂಭ ಮಾಡಿತು. ನಿಧಾನಗತಿಯ ಪಿಚ್ ಆಗಿರುವುದರಿಂದ ನಿಧಾನಗತಿಯ ಆಟವೇ ಪ್ರಾರಂಭವಾಯಿತು. ಅದರಲ್ಲೂ ನಮ್ಮ ಫಿಲ್ ಸಾಲ್ಟ್ ಮತ್ತು ಕಿಂಗ್ ವಿರಾಟ್ ಕೊಹ್ಲಿ ಅವರೇನು ನಿಧಾನಕ್ಕೇನು ಪ್ರಾರಂಭ ಮಾಡಲಿಲ್ಲ. ಬಾಲ್ ನಿಂತು ಬರ್ತಾ ಇತ್ತು, ಆದರೂ ಕೂಡ ಉತ್ತಮ ಜೊತೆಯಾಟವನ್ನ ಪ್ರಾರಂಭ ಮಾಡಿಕೊಟ್ರು. ಅವರು ಪವರ್ ಪ್ಲೇನಲ್ಲಿ 52 ರನ್ಗಳನ್ನ ಕಲೆ ಹಾಕಿ ವಿರಾಟ್ ಕೊಹ್ಲಿ ಲುಂಗಿ NGD ಅವರಿಗೆ ವಿಕೆಟ್ ಒಪ್ಪಿಸಿ ಔಟ್ ಆಗಿ ಹೋಗ್ತಾರೆ. ಆದರೆ ಈ ಕಡೆಯಿಂದ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎನ್ನುವ ಫಿಲ್ ಸಾಲ್ಟ್ ಉತ್ತಮ ಆರಂಭವನ್ನ, ಒಳ್ಳೆ ಬ್ಯಾಟಿಂಗ್ ಅನ್ನ ಪ್ರದರ್ಶನ ಮಾಡಕ್ ಪ್ರಾರಂಭ ಮಾಡ್ತಾರೆ. 4, 6ಗಳನ್ನ ಹೊಡಿತಾರೆ. ಆದರೂ ಕೂಡ ಡೆಲ್ಲಿ ಕಡೆ ಉತ್ತಮವಾದ ಬೌಲಿಂಗ್ ಅನ್ನ ಕರಾರುವಕ್ಕಾಗಿ, ಅಚ್ಚುಕಟ್ಟಾಗಿ ಪಿಚ್ ಅನ್ನ ಅರ್ಥ ಮಾಡಿಕೊಂಡು ಎಲ್ಲಿ, ಆಮೇಲೆ ಯಾವ ಬ್ಯಾಟರಿಗೆ ಯಾವ ತರಹದ ಬೌಲಿಂಗ್ ಅನ್ನ ಮಾಡಬೇಕು, ಯಾರನ್ನ ಯಾವ ತರ ಕಡಿವಾಣ ಹಾಕಬೇಕು ಅಂತ ಹೇಳಿ ಅವರು ಯಾವ ತರ ಬೌಲಿಂಗ್ ಮಾಡಬೇಕು, ಯಾರನ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ನಮ್ಮ ಬಲಿಷ್ಠವಾದ ಬ್ಯಾಟಿಂಗ್ ಲೈನಪ್ ಅನ್ನ ಹೀಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ, ಸ್ಟಡಿ ಮಾಡಿ, ಅಧ್ಯಯನ ಮಾಡಿ ಅದರ ಪ್ರಕಾರವಾಗಿ ಅಕ್ಷರ್ ಪಟೇಲ್ ನಾಯಕನಾಗಿ ನಿಭಾಯಿಸ್ತಾರೆ. ಬಹಳ ಏನು ನಿರಾಶೆ ಆಗುವಂತ ಬ್ಯಾಟಿಂಗ್ ಏನು ಆಗ್ಲಿಲ್ಲ. ಯಾಕಂದ್ರೆ ಪಿಚ್ ಆಗಿತ್ತು. ಈ ಪಿಚ್ಗೆ ಅನುಗುಣವಾಗಿ ಫಿಲ್ ಸಾಲ್ಟ್ ಆಟವನ್ನ ಪ್ರಾರಂಭ ಮಾಡಿ 38 ಬಾಲ್ಗಳಲ್ಲಿ 63 ರನ್ಗಳನ್ನು ಗಳಿಸಿ ಔಟ್ ಆಗ್ತಾರೆ. ಜೊತೆಗೆ ಪಡಿಕಲ್ಗೂ ಕೂಡ ಒಳ್ಳೆಯ ಆರಂಭ ಸಿಕ್ತು. ಅದನ್ನ ದೊಡ್ಡ ಇನ್ನಿಂಗ್ಸ್ ಆಗಿ ಕನ್ವರ್ಟ್ ಮಾಡಕ್ಕಾಗ್ಲಿಲ್ಲ. ಇನ್ನ ಬಂದಂತ ನಮ್ಮ ದುರಂದರ್ ಕ್ಯಾಪ್ಟನ್ ರಜತ್ ಪಟಿದಾರ್ ಅವರು ಬಂದ ಮೇಲೆ ಸ್ಪಿನ್ ಬಾಲರ್ನ ತರಲೇ ಇಲ್ಲ. ಯಾಕಂದ್ರೆ ಸ್ಪಿನ್ ಬಾಲರ್ಗೆ ಧೂಳೆಬ್ಬಿಸಿ ಹೊಡಿತಿದ್ದಲ್ಲ, ಹಾಗಾಗಿ ಅವರು ಸ್ಪಿನ್ ಬಾಲರ್ ತರಲೇ ಇಲ್ಲ. ಎಕ್ಸಾಕ್ಟ್ ಆಗಿ ಪ್ಲಾನ್ ಮಾಡಿದ್ರು ಫಾಸ್ಟ್ ಬಾಲರ್ನ ಆಡಿಸ್ಬೇಕಂತ. ಅವರು ಫಾಸ್ಟ್ ಬಾಲರ್ಗೂ ಏನು ಕಮ್ಮಿ ಇರ್ಲಿಲ್ಲ. NGDನೇ 6 ಹೊಡೆದು ಫಾಸ್ಟ್ ಬಾಲರ್ಗೂ 6 ಹೊಡೆದ್ರು. ಆದ್ರೂ ಅವರು ವಿಕೆಟ್ ಇಂದ ದೂರ ಇಟ್ಟು ಬೌಲಿಂಗ್ ಅನ್ನ ಮಾಡಿ ಎಲ್ಲರಿಗೆ ಇದೇ ತರಹದ ಬೌಲಿಂಗ್ ಅಲ್ಲಿ ಕಾಟಗಳನ್ನ ಕೊಟ್ಟು ಔಟ್ ಮಾಡಿದ್ರು. ಮುಂದೆ ಬಂದಂತ ಟಿಮ್ ಡೇವಿಡ್ ಬರ್ತಿದ್ದಂಗೆನೆ ತಮ್ಮ
ಧೂಮ್ಶಾನ್ ಬ್ಯಾಟಿಂಗ್ ಅಂತೀವಲ್ಲ, ಆ ಬ್ಯಾಟಿಂಗ್ ಪ್ರಾರಂಭ ಮಾಡ್ತಾರೆ. ಆದರೆ ಅವರು ಕೂಡ 26 ರನ್ಗಳನ್ನ ಮಾತ್ರ ಗಳಿಸಲಷ್ಟೇ ಸಾಧ್ಯವಾಯಿತು. ಒಟ್ಟಾರೆಯಾಗಿ ಹೇಳುವುದಾದರೆ ನಿಧಾನಗತಿಯ ಪಿಚ್ನಿಂದಾಗಿ RCB 175 ರನ್ಗಳನ್ನ ಗಳಿಸಲಷ್ಟೇ ಶಕ್ತವಾಯಿತು. ನಂತರ ಈ 175 ರನ್ಗಳನ್ನ ನಮ್ಮ RCB ಬೌಲರ್ಗಳು ಹೇಗೆ ಕಟ್ ಹಾಕ್ತಾರೆ ಅಂತ ನಾವು ಕಾಯ್ತಾ ಇದ್ವಿ. ಭುವನೇಶ್ವರ್ ಕುಮಾರ್, ಹೇಜಲ್ವುಡ್, ಕೃಣಾಲ್ ಪಾಂಡ್ಯ, ರಸಿಕ್ದಾರ್, ಸುಯಶ್ ಶರ್ಮಾ, ನಮ್ಮಲ್ಲಿ ಏನ್ ಬಾಲರ್ಗಳು ಕಡಿಮೆನೇ ಇಲ್ಲ, ನಮ್ಮಲ್ಲಿ ಕೂಡ ಅದ್ಭುತವಾದ ಬಾಲರ್ಗಳಿದ್ದಾರೆ. ಹೇಗೆ ಮಾಡ್ತಾರೆ ಅಂತ ನಾವು ಕಾತುರದಿಂದ ಕಾಯ್ತಾ ಇದ್ವಿ. ಉತ್ತಮವಾದ ಬೌಲಿಂಗ್ ಅನ್ನ RCB ಕೂಡ ಮಾಡಿದೆ. ಅದರಲ್ಲೂ ಭುವನೇಶ್ವರ್ ಕುಮಾರ್ ಆರಂಭದಲ್ಲಿ 3 ವಿಕೆಟ್ನ ಎಷ್ಟು ಬೇಗ ಕಿತ್ತಿಕೊಟ್ರು ಅಂತಂದ್ರೆ ಬಹಳ ಅದ್ಭುತವಾದ ಸ್ವಿಂಗ್ ಮಾಸ್ಟರ್ ಆಗಿ ತನ್ನ ನಿಖರತೆಯ ಬೌಲಿಂಗ್ ಇಂದ ಬಹಳ ಅದ್ಭುತವಾಗಿ ವಿಕೆಟ್ಗಳನ್ನು ತೆಗೆದುಕೊಟ್ಟ ಭುವನೇಶ್ವರ್ ಕುಮಾರ್. ಜೊತೆಗೆ ಕೃಣಾಲ್ ಪಾಂಡ್ಯ ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು. ಅವರು ಕೇವಲ 26-24 ರನ್ಗಳನ್ನ ಕೊಟ್ಟರು. ನಂತರ ಹೇಜಲ್ವುಡ್ ಅವರಿಗೆ KL ರಾಹುಲ್ ಅವರು, ನಮ್ಮ ಕರ್ನಾಟಕ ಕಂದ KL ರಾಹುಲ್ ಅವರು ಸ್ವಲ್ಪ ಚಾರ್ಜ್ ಮಾಡಿದ್ರು. ನಂತರ ಟ್ರಿಸ್ಟನ್ ಸ್ಟಬ್ಸ್ ಹಾಗೂ KL ರಾಹುಲ್ ಒಂದು ಕೊನೆಯ ಹಂತದವರೆಗೂ ನಾವು ವಿಕೆಟ್ ಉಳಿಸ್ಕೊಂಡಿವಿ ಅಂದ್ರೆ ನಾವು ಗೆಲ್ಲಿತೀವಿ ಅನ್ನೋ ಒಂದು ವಿಚಾರದಲ್ಲಿ ಅವರು ನಿಧಾನಗತಿಯ ಬ್ಯಾಟಿಂಗ್ ಅನ್ನ ಪ್ರಾರಂಭ ಮಾಡಿ ಸ್ಲೋ ಆಗಿ ಸಿಂಗಲ್ ಟು ತಕೊಂಡು ಮ್ಯಾಚ್ನ ಕೊನೆಯ ಹಂತದವರೆಗೂ ತಗೊಂಡು ಬಂದ್ರು. ಒಂದು ವಿಷಯ ನಾವು RCB ಅವರು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ನಮಗೆ ಇನ್ನೊಬ್ಬ ಬೌಲರ್ ಅವಶ್ಯಕತೆ ಇದೆ, ನಿಖರತೆಯ ಬೌಲರ್ ಅವಶ್ಯಕತೆ ಇದೆ. ಅಲ್ಲಿ ರೊಮಾರಿಯೋ ಶೆಫರ್ಡ್ ಬದಲಿಗೆ ಸ್ಪಿನ್ ಬೌಲರ್ ಆದಂತಹ ಸುಯಶ್ ಶರ್ಮಾ ಅವ್ರನ್ನ ಆಡಿಸಬಹುದಿತ್ತೇನೋ. ಯಾಕಂದ್ರೆ ಸ್ಲೋ ಪಿಚ್ ಇರೋದ್ರಿಂದ ಅವ್ರ ಹತ್ರ ಗುಗ್ಲಿಗಳಿರೋದ್ರಿಂದ ಆಡಿಸಬಹುದಿತ್ತು. ಬಟ್ ಆದರೂ ಕಷ್ಟನೇ. ಯಾಕಂದ್ರೆ ಎದುರುಗಿದ್ದಿದ್ದು ಡೇವಿಡ್ ಮಿಲ್ಲರ್, ಕಿಲ್ಲರ್ ಮಿಲ್ಲರ್ ಅಂತ. ಅವ್ರ ವಿರುದ್ಧ ಕೊನೆಯ ಓವರ್ನ ನಾವು ರೊಮಾರಿಯೋ ಶೆಫರ್ಡ್ ಕೈಲಿ ಹಾಕ್ಸ್ಬಿಟ್ಟು ರನ್ನ ಕಂಟ್ರೋಲ್ ಮಾಡ್ತೀವಿ ಅನ್ನೋದನ್ನ ಅಸಾಧ್ಯವಾದ ಮಾತಾಗಿತ್ತು. ಇದೇ ಇನ್ನೊಂದು ಏನು ಮಾಡಬಹುದಿತ್ತು, ಇನ್ನೊಂದೇನು ಅಂದ್ರೆ 14ನೇ ಓವರ್ ಕೃಣಾಲ್ ಪಾಂಡ್ಯ ಆದ ನಂತರ ಶೆಫರ್ಡ್ 1 ಓವರ್ ಆಡಿಸಿ ಅಲ್ಲಿ ಒಂದಷ್ಟು ಅವ್ರದ್ದು ಲೋ ರೇಟ್ ಇತ್ತು. ಆ ಟೈಮಲ್ಲಿ ವಿಕೆಟ್ಸ್ಗಳಿತ್ತು, ಫ್ರೆಶ್ ವಿಕೆಟ್ ಆಗಿ ಡೇವಿಡ್ ಮಿಲ್ಲರ್ ಬಂದಿದ್ದು. ಸೊ ಆ ಟೈಮಲ್ಲಿ ರೊಮಾರಿಯೋ ಶೆಫರ್ಡ್ಗೆ 1 ಓವರ್ ಆಡಿಸಿ ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಭುವನೇಶ್ವರ್ ಕುಮಾರು, ಹೇಜಲ್ವುಡ್ಡು, ರಸಿಕ್ದಾರು, ಭುವನೇಶ್ವರ್ ಹೀಗೆ ಇವ್ರುಗಳನ್ನ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಎಂಬ ಒಂದು ಅಭಿಪ್ರಾಯ ನಮ್ಮದು. ಪ್ರಕೃತಿಯ ಮಡಿಲಿಗೆ ಈ ಒಂದು ಪಂದ್ಯವನ್ನ ನಾವು ಕೊಟ್ಟ ಹಾಗಾಯಿತು. ಓಕೆ, ಸೋಲೆ ಗೆಲುವಿನ ಮೆಟ್ಟಿಲು. ಯಾರು ಸೋತೆವಂತ ಹೇಳಿ ಹತಾಶರಾಗುವ ಅವಶ್ಯಕತೆ ಅಲ್ಲ. ಸೋತ್ರು ಗೆದ್ರು RCB RCBನೇ. ಜೈ RCB.